ಮೇಲ್ಜಾತಿಯವರಿಂದ ದಲಿತರ ಸ್ಮಶಾನ ಭೂಮಿ ಅತಿಕ್ರಮಣ ಆರೋಪ. ಗ್ರಾಮದ ಹನುಮಾನ್ ಮಂದಿರದ ಬಳಿಯೇ ದಲಿತ ಮಹಿಳೆಯ ಅಂತ್ಯ ಸಂಸ್ಕಾರ ನೆರವೇರಿಸಲು ಮುಂದಾದ ಗ್ರಾಮದಲ್ಲಿ ದಲಿತ ಸಮುದಾಯದವರಿಗಾಗಿ ಮೀಸಲಿರಿಸಲಾಗಿದ್ದ ಸ್ಮಶಾನ ಭೂಮಿ ಸ್ಥಳವನ್ನು ಮೇಲ್ಜಾತಿಯವರು ಅತಿಕ್ರಮಿಸಿದ್ದು, ಹೀಗಾಗಿ ದಲಿತ ಮಹಿಳೆಯ ಮೃತದೇಹವೊಂದು ಗ್ರಾಮದ ಹನುಮಾನ್ ಮಂದಿರದ ಬಳಿಯೇ ಅಂತ್ಯ ಸಂಸ್ಕಾರ ನೆರವೇರಿಸಲು ದಲಿತ ಸಮುದಾಯದ ಪ್ರಮುಖರು ಮುಂದಾದ ಘಟನೆ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಜಾಮಖಂಡಿ ಗ್ರಾಮದಲ್ಲಿ ಜರುಗಿದೆ. ಗ್ರಾಮದ ಸರ್ವೆ ನಂಬರ್ 9ರಲ್ಲಿ ದಲಿತ ಸಮುದಾಯದ ಸ್ಮಶಾನ ಭೂಮಿಗಾಗಿ 23 ಗುಂಟೆ ಜಮೀನು ಮೀಸಲಿರಿಸಲಾಗಿತ್ತು. ಈ ಜಮೀನಿನಲ್ಲಿ ಕೆಲ ಮೇಲ್ಜಾತಿಯ ಜನರು ಅತಿಕ್ರಮಣ ನಡೆಸಿದ್ದಾರೆ. ಹೀಗಾಗಿ ದಲಿತ ಸಮುದಾಯದ ಜನರು ಮೃತಪಟ್ಟಾಗ ಅಂತ್ಯ ಸಂಸ್ಕಾರಕ್ಕೆ ಸ್ಥಳವಿಲ್ಲದೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇಂದು ಶುಕ್ರವಾರ ಮೃತಪಟ್ಟ ಗ್ರಾಮದ ಹಿರಿಯ ಮಹಿಳೆ ಹೀರಾಬಾಯಿ ಕೇರಬ ಎನ್ನುವ ಮಹಿಳೆಯ ಶವವನ್ನು ಗ್ರಾಮದ ಹನುಮಾನ್ ಮಂದಿರದ ಮುಂಭಾಗದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುವುದು ಎಂದು ದಲಿತ ಸಮುದಾಯದ ಪ್ರಮುಖರು ಘೋಷಿಸಿ ಇದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದರು. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಅನಿಲ್ ಕಾಳೆ ಹಾಗೂ ಮೇಕರ್ ಠಾಣೆ ಪಿಎಸ್ಐ ಶಿವಕುಮಾರ್ ಬಳತೆ ನೇತೃತ್ವದ ತಂಡ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ತಕ್ಷಣ ಅತಿಕ್ರಮಣಗೊಂಡ ಸ್ಥಳವನ್ನು ತೆರವುಗೊಳಿಸುವ ಮೂಲಕ ಅಂತ್ಯ ಸಂಸ್ಕಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಗ್ರಾಮಸ್ಥರ ಆಕ್ರೋಶ ತಣ್ಣಗಾಗಿಸಲು ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ದಲಿತ ಮುಖಂಡರಾದ ನಾಗನಾಥ್ ಬನ್ಸುಡೆ, ಲಕ್ಷ್ಮಣ್ ಶಿಂದೆ, ಭಾಸ್ಕರ ಶ್ರಾವಣ, ಗೌತಮ್ ಗಾಯಕ್ವಾಡ್, ನರಸಿಂಗ್ ಶಿಂದೆ, ರಾಜೇಂದ್ರ ಗಾಯಕ್ವಾಡ್, ಪ್ರಭಾಕರ್ ಗಾಯಕ್ವಾಡ್, ಶೇಷರಾವ್ ಸೂರ್ಯವಂಶಿ, ಲೋಕೇಶ್ ಸೂರ್ಯವಂಶಿ ಸೇರಿದಂತೆ ಗ್ರಾಮದ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು.